ಇವಳು ಯಾಕೋ ನನ್ನೇ ನೋಡ್ತಾ ಇದ್ದಾಳಲ್ಲ. ನಾನಿಲ್ಲೋ ಕ್ಷಣ ಓಡಾಡೋಣ ನೆಳ್ಳೈತೆ ಅಂತೇಳಿ ಬಂದರೆ ಇವಳು ಯಾಕೋ ನನ್ನೇ ನೋಡ್ತಾ ಇದ್ದಾಳೆ. ಯಾಕೋ ಏನೋ ನನ್ನೇ ನೋಡ್ಕೊಂಡು ನನ್ನೇ ನೋಡೋಂಗೆ ಮಾತಾಡ್ಸಂಗೆ ಬರ್ತಾಳಲ್ಲ. ಯಾಕೆ ಬೇಕು, ಯಾಕೆ ಮಾತಾಡ್ಸಾನೆ ಇವಳನ್ನ? ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಾನು ಮನೆ ತಕ್ಕಿ. ಯಾಕ ಇವಳು ಬಂದಿದ್ಲು ಮಾತಾಡ್ಸಿದ್ಲೆ ಇವಳು? ಇಲ್ಲ, ನಾನು ಇಲ್ಲಿ ಬಂದ ಇಲ್ಲಿ ಕುತ್ಕೊಂಬನ ಅಂತ ಯಾಕೋ ನನ್ನೇ ನೋಡೋದು ಕಾಣತ್ತೆ ಅಯ್ಯಮ್ಮ. ಮಾತಾಡ್ಸಕ್ಕಂತ ಬಂತು, ನಾನು ಮಾತಾಡಲಿಲ್ಲ. ಯಾಕೋ ಇಲ್ಲೇನೆ ಓಡಾಡ್ತಿತ್ತು. ಅದು ಯಾಕೋ ಏನೋ ಗೊತ್ತಿಲ್ಲ, ಏನಾದರೂ ಹೇಳಕ್ಕಂತ ಬಂತೋ ಏನೋ ಗೊತ್ತಿಲ್ಲ ಕಾಣತ್ತೆ. ಹೌದೇ, ಇವಳು ಯಾತನ ತಂದಿಕ್ಕಾಕಿ. ಅತ್ತೆ ಸೊಸೆ ಚೆನ್ನಾಗಿದಾರಲ್ಲ, ಅದಕ್ಕೆ ನಿನ್ಗೆ ಯಾತನ ಹೇಳ್ಕೊಡೋಣ ಅಂತ ಹೇಳಿ. ಬದುಕು ಮಾಡಬೇಡ, ಏನು ಮಾಡಬೇಡ, ನಿಮ್ಮ ಅತ್ತೆ ಮೇಲೆ ನೀನು ಜಗಳ ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ಆತನ ಹೇಳ್ಕೊಡಕ್ಕೆ. ಅವಳು ಮಾತಾ ಕೇಳಬೇಡ ನೀನು. ಯಾಕೋ ಅವತ್ತು ನಾವು ಅಕ್ಕಯ್ಯ ಮಾತಾಡ್ಸಕ್ಕಂತ ಬಂತು, ನಾನು ಮಾತಾಡಲೇ ಇಲ್ಲ. ನನ್ನ ಯಾಕೋ ಏನೇನೋ ಮಾತಾಡಿಸ್ಕೊಂಡು ಬರೋರಂಗೆ ಬಂತು. ನಾನು ಎಷ್ಟು ನನ್ನ ಪಾಡಿಗೆ ನಾನು ಇಲ್ಲಿ ಯಾಕೋ ವಾಕ್ ಮಾಡ್ತಾ ಇದ್ದೆ, ಊಟ ಮಾಡಿದ್ನ ತಿಂಡಿ ತಿನ್ನ, ಅದಕ್ಕೆ ತಿಂಡಿ ತಿಂದಮೇಲೆ ನಾನು ವಾಕ್ ಮಾಡ್ತಾ ಇದ್ದೆ. ಅದಕ್ಕೆ ಯಾಕೋ ಹಿಂದೆನೇ ಬರ್ತಾಯಿತ್ತಲ್ಲ ಇವಕ್ಕಯ್ಯ ಅಂತ ಹೇಳಿ ನಾನು ಅಲ್ಲಿಗೂ ನೋಡಿದೆ. ಆಮೇಲೆ ಮತ್ತೆ ನಾನು ಮಾತಾಡಿಸ್ಲಿಲ್ಲ, ಸುಮ್ಮನಾದೆ. ಅದಕ್ಕೆ ಸುಮ್ಮನೆ ನೀವು ಬರ್ತಾ ಇರೋದು ನೋಡಿ ಅದೇ ಹೋಯ್ತು, ಎದ್ರಿಕೊಂಡು ನೀವು ಬರ್ತಾ ಇರೋದು ನೋಡಿ. ಹೌದೇನು? ತಡಿ, ಅವಳಿಗ ಇದ್ದಾವೆ ಏನೇ ಅತ್ತೆ ಸೊಸೆ ಸೆನಕಿರೋದು ನಿನಗೆ ಇಷ್ಟ ಇಲ್ವೇನೆ? ಅತ್ತೆ ಸೊಸೆನಾಗ್ಲಸಕ್ಕಾಗಿನ ನೀನು ಹಿಂಗೆ ಇಲ್ಲದ್ದೆಲ್ಲ ತಾರ ತೆಗಿಡಿ ತಂದಿಕ್ಕಾಕೆ ಹಿಂಗೆ ನನ್ನ ಸೊಸೆನ ಮಾತಾಡ್ಸಕ್ಕೆ ಬತ್ತಿ ಅಂತ ಹೋಗ್ತು ಬರ್ತೀನಿ. ಅವಳು ಮಾತಾಡಿಸ್ಬೇಡ, ಅವ್ರಿಗೂ ನಮಗೂ ಆಗಲ್ಲ. ಅವ್ರಿಗೂ ನಮಗೂ ಆಗಲ್ಲ. ಬೇರೆ ಯಾರಲ್ಲ, ನನ್ನ ಮೈದನ್ನ ಹೇಳ್ತೀನೇನೆ. ಇವನು ನಿಮ್ಮ ಮಾಮನೂ ಇವ್ರ ಗಂಡ ಅಣ್ಣ ತಮ್ಮಗಳು. ನಿನಗೆ ಗೊತ್ತಿಲ್ಲ, ನಾವು ಕರ್ದಿರ್ಲಿಲ್ಲ ಇವ್ರನ್ನ ಮದುವೆಗೆ. ಹೌದೇನು? ಅದಕ್ಕೋ ಏನೋ ಕಾಣತ್ತೆ. ಯಾಕೋ ಅದಕ್ಕೆ ಅನಿಸುತ್ತೆ. ಅಯ್ಯೋ, ಇವರು ಮಾತಾಡ್ಸೋದಕ್ಕಂತ ಬಂದಿದ್ದು ಅದಕ್ಕೆ ಅನಿಸುತ್ತೆ. ಹೋಗಿ ಬರ್ತೀನಿ. ಅತ್ತೆ ಸೊಸೆಗೆ ಇಲ್ಲೂ ದಚ್ಚಿಕಾಕಿ ನನ್ನ ಸೊಸೆನ ಮಾತಾಡ್ಸಕ್ಕೆ ಬಂದವಳು. ನಾವೇ ಮಾತಾಡ್ಸಲ್ಲ, ಮದುವೆ ಕರ್ದಿಲ್ಲ ಅಂದಮೇಲೆ ಇನ್ನು ನಮ್ಮ ಸೊಸೆನ ಯಾಕೆ ಮಾತಾಡಿಸ್ಬೇಕು? ಮನ ಮರ್ಯಾದೆ ಇದ್ರೆ ಸರಿ ಇವಳಿಗೆ. ನಿನ್ನ ಕಡೆ ಅತ್ತೆ ಸೊಸೆಗೆ ತಂದಿಕ್ಕಕ್ಕೆ ನೋಡ್ತಾ ಇದೀಯಾ? ಅತ್ತೆ ಸೊಸೆ ಗುದ್ದಾಡ್ಲಿ ಅಂತ ಹೇಳಿ ಏನು ತಂದಿಕ್ಕನ ಏನು ಅಂತ ಹೇಳಿ ಸ್ಕೆಚ್ ಹಾಕ್ಯಂತ ಇದೀಯೇನಿ? ಇದೆಲ್ಲನ ನಡೆಯಲ್ಲ. ಅತ್ತೆ ಸೊಸೆ ತಂದಿಕ್ಬೇಕು ಅಂತೇಳಿ ಇದೆಲ್ಲ ನೀನು ಪ್ಲಾನ್ ಮಾಡ್ಕೊಂಡಿದ್ರೆ ಬಿಟ್ಟು ಹಾಕ್ಬಿಡು. ಓಯ್, ಯಾವಳಿಗೆ ಹೇಳ್ತಾ ಇದೆಯಾ ಇಲ್ಲಿ? ಮುಚ್ಕೊಂಡು ಹೋಗು. ನಾನು ಯಾವಳನ್ನು ಮಾತಾಡಿಸ್ದೆ? ನಿನ್ನ ಸೊಸೆನ ಮಾತಾಡಿಸ್ದೆ, ಕರಿ ಅವಳನ್ನ. ನಾನು ಯಾವಳನ್ನು ಮಾತಾಡ್ಸಿಲ್ಲ, ನನ್ನ ಪಾಡಿಗೆ ನಾನು ಓಡಾಡ್ತಿದ್ದೀನಿ. ಅಲ್ಲಿ ಬಂದು ನೋಡಿದೆ ಅಷ್ಟೇ, ನೋಡಿರೋದು ಬಿಟ್ಟರೆ ನಾನೇನು ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ಮುಚ್ಕೊಂಡು ಹೋಗು. ನೀನು ಯಾಕೆ ನೋಡಿದಿ ಅಂದ್ರೆ ಮಾತಾಡ್ಸೋಣ, ಅವಳನ್ನ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ಆಮೇಲೆ ತಂದಿಕ್ಕನ ಅತ್ತೆ ಸೊಸೆ ಗುದ್ದಾಡ್ತಾರೆ ನೋಡ್ಬೋದು, ನಾನು ಸಂತೋಷ ಪಡ್ಬೋದು ಅಂತ ಹೇಳಿ ಬಂದಿದೀಯ. ಮಾತಾಡ್ಸಕ್ಕೆ ನನ್ನ ಸೊಸೆನ ಮಾತಾಡಿಸ್ಬೇಡ ನೀನು. ಮಾತಾಡ್ಸಿರ್ ನೋಡಿ ಸರಿಯಾಗೋದಿರಲ್ಲ. ತಂದಿಕ್ಕಕ್ಕೆ ನೋಡ್ತಾ ಇದೀಯ. ಏನೇಂದ್ರೂ ಹಂಗೆಲ್ಲ ನಾವು ದೂರ ಆಗಂತಾರಲ್ಲ. ನಾವು ಅತ್ತೆ ಸೊಸೆ ಇಲ್ಲೋಡು ಹೆಂಗಿದೀವಿ ಅಂದರೆ ನಾವು ತಾಯಿ ಮಗಳ ಥರ ಇದ್ದೀವಿ. ಹಂಗಿರೋದು ನಾವು. ನಮಗೆ ತಂದಿಕ್ಬೇಕು ಅಂಬೋದಿದ್ರೆ ನೀನು ಈಗಲೇ ಮನಸ್ಸಿಂದ ತೆಗ್ದಾಕ್ಬಿಡು. ನಿನಗೆ ಅದೆಲ್ಲ ಸಾಧ್ಯನೇ ಇಲ್ಲ. ಮುಚ್ಕೊಂಡು ಹೋದ್ರೆ ಸರಿ. ನಮ್ಮ ಸುದ್ದಿಗೆ ಏನಾನ ಬಂದರೆ ಏನಿಲ್ಲ. ಆ ಊಟ ಬಿಟ್ಟವಳು ಇನ್ನೂ ಬಂದು 2 ದಿವಸ ಆಗಿಲ್ಲ, ಹಿಂಗೆ ತಂದಿಕ್ಕೋದು. ಹಿಂಗೆ ಗೊತ್ತಾಗೋದಿಲ್ವೇ ಅವಳಿಗೆ? ಇಂಥವೇ ತಂದಿಕ್ಕಕ್ಕೆ ಅವಳು ಎಲ್ಲಿ ಮೂಲವಾಗಿದ್ಲು? ಅವಳು ಇಷ್ಟರಾಗೆ ಗೊತ್ತಾಗ್ತೈತೆ ಅವಳು ಎಂಥ ಲೌಡಿ ಅಂತ ಹೇಳಿ. ನೋಡು ಸರಿಯಾಗಿ ಹಾಕಿ ಹೋಗ್ತಾಳೆ. ಅಲ್ಲ, ನಾನು ಸುಮ್ಮನೆ ಅಲ್ಲಿ ಆಸಿ ಬಂದಿದ್ದಕ್ಕೇನೆ ನಾನು ಮಾತಾಡ್ಸಕ್ಕೆ ಬಂದ್ಲು ಆ ಅಮ್ಮ ಅಂತ ಹೇಳಿ ಹೇಳಿದಾಳಲ್ಲ. ಅವಳು ಇನ್ನೆಂಥವಳು? ಇಷ್ಟರಾಗೆ ಗೊತ್ತಾಗುತ್ತಾಳು ಬುದ್ಧಿ ಎಂಥವಳು ಅಂತ ಹೇಳಿ. ನೋಡು ಸರಿಯಾಗಿ ಇಕ್ತಾಳೆ. ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಅಂದಮೇಲೆ ನಿನಗೂ ಒಂದಲ್ಲ ಒಂದಿನ ಸರಿಯಾಗಿ ಇಕ್ತಾಳೆ ನೋಡು. ಈಗ ಹೊಸೊಸ್ತರಾಗಿ ಎಲ್ಲ ಹಿಂಗೇನಿ. ಇವಾಗ ನೋಡು, ಈಗಲೇ ಗೊತ್ತಾಗುತ್ತಾಳು ಬುದ್ಧಿ ಏನು ಅಂತೇಳಿ ನಿನ್ನ ಸೊಸೆದು. ನನ್ನ ಸೊಸೆ ಬಗ್ಗೆ ಮಾತಾಡಬೇಡ. ನನ್ನ ಸೊಸೆ ಬಗ್ಗೆ ಯಾರಾನ ಒಂದು ಮಾತಾಡಿರಿ ಏನಿಲ್ಲ, ಅವ್ರ ಬಾಯಕ್ಕೆ ಹುಳ ಬೀಳ್ತಾವೆ. ದೇವ್ರೊಂದು ಭಾಗ ಆದರೆ ನನ್ನ ಸೊಸೆ ಒಂದು ಭಾಗ. ಗಿರ್ಜಿಂಬೆ ಏನಾಯ್ತೆ? ಅಲ್ಲ ನೋಡೋದಕ್ಕೆ ನನ್ನ ಪಾಡಿಗೆ ನಾನು ಅಲ್ಲಿ ಓಡಾಡ್ತಿದ್ದೆ. ಬಂದ್ಲು ಅವಾಗ ಅವಳು ಸೊಸೆ ಎದುರಿಗೆ ಬಂದ್ಲು. ನಾನು ಅಲ್ಲಿ ಓಡಾಡ್ತಿದ್ದಾಳು, ಅಲ್ಲಿ ಕುತ್ಕೊಂಬನ ಅಂತ ಹೋದೆ. ಅವಳು ಅಲ್ಲಿ ಓಡಾಡ್ತಿರೋದು ನೋಡಿ ತೆಗಿ ಇವಳು ಯಾಕೆ ಇಲ್ಲೇ ಓಡಾಡ್ತಾಳ ಅಲ್ಲ ಅಂತ ಹೇಳಿ ನಾನು ಅಲ್ಲಿ ನೆಳ್ಳ ಕುಕ್ಕಮನ ಅಂತ ಒಂದು ಸ್ವಲ್ಪ ತೋದೆ. ಅದಕ್ಕೆ ನನ್ನ ಪಾಡಿಗೆ ನಾನು ಬರ್ತಾ ಇದ್ದೀನಿ. ಅವಕ್ಕ ನಾನು ಮಾತಾಡ್ಸಕ್ಕೆ ಬಂತು ಅಂತ ಹೇಳಿ ತಾರ ತೆಗಿಡಿ ತಂದಿಕ್ಕಕ್ಕೆ ಇದ್ದಾಳಲ್ಲ. ಇಷ್ಟ್ರಾಗೆ ಗೊತ್ತಾಗ್ತೈತಿ ಅವಳು ಎಂಥ ಅಲ್ಕ ಅಂತ ಹೇಳಿ. ಅವಳು ಸುಮಾರದಾಳಲ್ಲ. ಈಗಲೇ ಹಿಂಗೆ ತಂದಿಕ್ತಾ ಇದ್ದಾಳೆ ಅಂದಮೇಲೆ ನೋಡಿ ಅವಳು ಸರಿಯಾಗಿ ಮಾಡೇ ಹೋಗ್ತಾಳೆ ನಿನಗೆ. ಅಲ್ಲ, ಅವಳೇನು ಮಾತಾಡ್ಸಿಲ್ವಲ್ಲಕ್ಕ? ಸುಮ್ಮನೆ ಮಾತಾಡಿಸ್ತಿಲ್ಲದ್ಮೇಲೆ ಅವಳ ಮೇಲೆ ಯಾಕೆ ಜಗಳ ಮಾಡ್ತೀರಾ ನೀವು? ಯಾಕೆ ಅಕ್ಕ ಏನು ಮಾಡಿದ್ಲಿ? ಆಲೇನೆ ನಮ್ಮ ವಿಜಯನ್ನ ಮಾತಾಡಿಸಿ ಆಲೆ ಅತ್ತೆ ಸೊಸೆಗೂ ಜಗಳ ತಂದಿಕ್ಕಕ್ಕೆ ನೋಡ್ತಾ ಇದ್ದಾಳೆ ನೋಡಿ ಇವಳು ರಂಗಿ. ಎಷ್ಟ್ರ ಮಟ್ಟಿಗೆ ಇರಬೇಡ. ಅವ ಚೆನ್ನಾಗಿರೋದು ನೋಡಿ ಅಲ್ಲೇ ಒಟ್ಟೂರಿ. ಮಾತಾಡ್ಸಿದ್ರೆ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾಳೆ. ಆಮೇಲೆ ಇಲ್ಲದ್ದು ಹೇಳ್ಬೋದು, ಬದುಕು ಮಾಡಬೇಡ ನಿಮ್ಮ ಅತ್ತೆನ ಹಂಗನ್ನು ಹಿಂಗನ್ನು, ಅದಕ್ಕೆ ಜಗಳ ಮಾಡು ಇದಕ್ಕೆ ಜಗಳ ಮಾಡು ಅಂತೇಳಿ ಜಗಳ ತಂದಿಕ್ಬೋದು ಅಂತ ಮಾತಾಡ್ಸಕ್ಕೆ ಹೋಗ್ಯಾಳೆ ನನ್ನ ಸೊಸೆನ. ಏನಾನ ನೋಡಿಯೇ ಮಾತಾಡ್ಸಿಯ ನೋಡಿ ಇವತ್ತೇನೆ. ಇದೇ ಲಾಸ್ಟ್ ನನ್ನ ಸೊಸೆನೇ ನಾನು ಮಾತಾಡ್ಸಿಯ.
ಕೂದ್ಲಿಟ್ಕೊಂಡು ಎಳ್ಕೊಂಬತ್ತೀನಿ ಅವಳನ್ನ ಮಾತಾಡ್ಸಿದ್ನೇನ ಎಳ್ಕೊಂಬತ್ತೀನಿ ಹೋಗಿ ಇವಾಗ ದುಡ್ಡು ಹಿಡ್ಕೊಂಡು ಎಳ್ಕೊಂಬತ್ತೀನಿ ನೋಡು ನಾನೇನ ಮಾತಾಡ್ಸಿದ್ನೇನ ಅವಳನ್ನ ಯಾಕ ಬಾರೆ ಯಾರು ಏನಾನ ಅನ್ಕೊಂಬ್ಲೇಳು ಸುಮ್ಮನೆ ಯಾಕೆ ನೀವು ಜಗಳ ಮಾಡ್ಕೊಂತೀರ ಬಾ ಅವಳು ನೀನು ನಿನ್ನ ಸೊಸೆ ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಜಗಳ ತಂದಿಕ್ಬೇಕು ಅಂತ ಬಂದರೆ ಅವಳಿಗೂ ಹೇಳು ಇಂಥವ್ರು ಇರ್ತಾರೆ ಇಂಥವ್ರ ಮಾತೆಲ್ಲ ಕೇಳಬೇಡ ಅಂತೇಳಿ ನಿಮ್ಮ ತಗೆ ನೀವು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಬಾ ಯಾರು ಅದೇನು ಮಾಡ್ತಾರೆ ಮಾಡಲಿ ಅಷ್ಟೇ ಅಪ್ಪ ಹಂಗೆ ಅನ್ಕೊಂಡು ಸುಮ್ಮನೆ ಇದ್ರೆ ಆಯಿತು ಅತ್ತೆ ಸೊಸೆ ನಮ್ಮ ಮನೆಗಳರೆಲ್ಲ ಚೆನ್ನಾಗಿದೆ ಯಾರೇನು 1000 ಜನ 1000 ಹೇಳಿದ್ರು ಕೇಳ್ದಿಲ್ದಾರಾದ್ರೆ ಕೇಳಲ್ಲ ಸುಮ್ಮನೆ ಇಂಥವೆಲ್ಲ ಕಲ್ಪನೆ ಮಾಡ್ಕೊಂಡು ಯಾಕಾಕ ಸುಮ್ಮನೆ ನಾಳ್ಪಾಡಿಗಳು ಬಂದಳು ಅವಳು ಮಾತಾಡ್ಸಿಲ್ವಂತೆ ಎಳ್ಕೊಂಬತ್ತೀನಿ ಅವಳು ಜುಟ್ಟು ಹಿಡ್ಕೊಂಡು ಹೋಗಿ ನಾನೇನ ಮಾತಾಡ್ಸಿದ್ನೇನೆ ಇಂಥವೇ ತಾರ ತೆಗಡಿ ತಂದಿಕ್ಕಾದವಳು ಅವಳೇನು ಹೇಳಲಿಲ್ಲ ಅವಳನ್ನು ಬೈಕೆ ಬೇಡ ಕಣೆ ನೀನು ಅವಳನ್ನು ಬೈಬೇಡ ನನ್ನ ಸೊಸೆ ಏನು ಹೇಳಲಿಲ್ಲ ನನ್ನ ಸೊಸೆ ನೋಡಿದ್ಲು ಅಷ್ಟೇ ಅಂತ ಹೇಳಿದ್ದು ನಾನು ನೋಡ್ದಲ್ಲ ನೀನು ಯಾಕೆ ಅಲ್ಲೇ ಓಡಾಡ್ತಿದ್ದಲ್ಲ ಅದಕ್ಕೆ ನೀನು ಮಾತಾಡಿಸ್ತಿ ಅಂತ ಹೇಳಿದ್ದು ನನ್ನ ಸೊಸೆ ನೀನು ಬೈಬೇಡ ನೋಡಿ ಹೇಳಿರ್ತೀನಿ ಬಾರಕ್ಕ ಅವಳ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹೆಂಗಾರ ಮಾತಾಡ್ಕೊಂಬ್ಲೇಳು ಬಾ ನನ್ನ ಸೊಸೆನ ಯಾವ ಕೈಯಿಂದಲೂ ದೂರ ಮಾಡೋಕ್ಕಾಗಲ್ಲ ನನಗೂ ನನ್ನ ಸೊಸೆಗೂ ಜಗಳ ತಂದಿಕ್ಬೇಕು ಅಂತ ನೀನು ಕಾತ್ಕೊಂಡಿದ್ರೆ ಆಗಲ್ಲ ನಿನ್ನ ಕೈ ನಾನು ನನ್ನ ಸೊಸೆ ಹೆಂಗಿರ್ತೀವಿ ನೋಡು ಬಾ ಹೆಂಗನ ಮಾಡ್ಕೊಂಬ್ಲೇಳು ಅವಳು ನೀನು ನಿನ್ನ ಸೊಸೆ ಚೆನ್ನಾಗಿರ್ಬೇಕು ಅವಳಿಗೆ ಹೇಳು ಯಾರೇನು ಹೇಳಿದ್ರು ಕೇಳ್ಬೇಡಮ್ಮ ಅಂತೇಳಿ ಅವಳಿಗೆ ಹೇಳಿದ್ರು ಆಯ್ತು ಬಾ ನಾನು ನೋಡೋದಕ್ಕೆ ನಾನು ಮಾತಾಡ್ಸಿಲ್ಲ ಅಲ್ಲ ಅವಳೆಂಥವಳು ಅಲ್ಲ ಮಾತಾಡ್ಸೋಕೆ ಬಂದ್ಲು ಅಂತೇಳಿ ಹೇಳಿರೋದ ಅವೊಬ್ಬ ಇಷ್ಟರಾಗೆ ಗೊತ್ತಾಗ್ತೈತೆ ಅವಳ ಹತ್ರ ಎಂಥ ಬುದ್ಧಿ ಐತೆ ಅಂತ ಹೇಳಿ ಬಾ ಸುಮ್ಮನೆ ಬಾ ಅವು ಜಗಳ ಮಾಡೋಕ್ಕಾಗಿದೆ ಕಾತ್ಕೊಂಡಿರ್ತಾಳೆ ಇವಾಗ 1-2 ದಿನ ಹಂಗೆ ಆಡ್ತಾಳೆ ಅಷ್ಟೇ ಸ್ವಸ್ತ್ರಾಗ ಅಮ್ಮ ಏನು ಸೀಮೆ ಕಿಲ್ದವಳು ಸೊಸೆ ಅನ್ನೋ ಥರ ಆಡ್ತಾ ಇದ್ದಾಳೆ ಅವಳಿಗೆ ಒಂದಿನ ಗೊತ್ತಾಗುತ್ತೆ ಬಾ ಸುಮ್ಮನಿರು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಅವಳು ಸುಮಾರದವಳಲ್ಲ ಹೇಳಪ್ಪ ಇದ್ರಾಗೆ ಗೊತ್ತಾಗ್ತೈತಿ ಅವಳೆಂತ ಅವಳು ಅಂತ ಯಾಕೆ ಗಿರ್ಜಿಂಬೆ ನೀನು ಅವಳು ಗುದ್ದಾಡ್ತಿದ್ರಿ ಅಲ್ಲ ಅಕ್ಕ ಅವ್ರ ಸೊಸೆನ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ನನ್ನ ಸೊಸೆನ ಯಾಕೆ ಮಾತಾಡಿಸ್ತೆ ನನಗೂ ನನ್ನ ಸೊಸೆಗೂ ಜಗಳ ತಂದಿಕ್ಬೇಕಂತ ಹೇಳಿ ನೀನು ಮಾತಾಡಿಸ್ತೆ ನನ್ನ ಸೊಸೆನ ಅಂತ ಹೇಳಿ ಜಗಳ ಮಾಡೋಕೆ ಬಂದವಳೆ ನಾನು ಮಾತಾಡ್ಸಿಲ್ಲ ಅಲ್ಲ ಅವಳು ನೋಡಿ ಹೇಳಿರೋಳೆ ಅಂತವಳು ಅಲ್ಲ ಅವಳು ಏನು ಸುಮಾರದವಳಲ್ಲಮ್ಮ ಅವಳು ಒಬ್ಬ ಭಾರಿ ಇದ್ದಾಳೆ ಹಿಂಗೆ ತಂದಿಕ್ತಾಳೆ ಅಂದಮೇಲೆ ಅವಳು ಇನ್ನೆಂತವಳು ಏನೋ ಅನ್ನಿಸ್ತೈತೆ ನನಗೆ ಇಷ್ಟ್ರಾಗೆ ಗೊತ್ತಾಗ್ತೈತೆ ಅವಳು ಬುದ್ಧಿ ಏನು ಅಂತ ಅಯ್ಯೋ ಅವಳಿಗಂತೂ ಏನು ಸಿಮ್ಮಿಕ್ಕಿಲ್ಲ ಸಿಕ್ಕೋಳೆ ಮಂಗಾಗ್ಬಿಟ್ಟೈತಿ ಅವಳೊಂದಿಟ್ಟು ಚೆನ್ನಾಗಿರೋದ್ಕೋ ಅದಕ್ಕೂ ಊರು ತುಂಬ ಕರ್ಕೊಂಡು ಓಡಾಡ್ತಾಳೆ ಏನಾರ ತಲೆ ಬಸೋದು ಹೆಂಗೆ ಕೇಳ್ತೀಯ ಅಯ್ಯೋ ಯಾವಾಗ್ಲೂ ಎಂತ ಚೆನ್ನಾಗಿ ವಿಜಯ ಅಂತೇಳಿ ಮಾತಾಡಿಸ್ತಿರ್ತಾಳೆ ಸೊಸೆನಂತೂ ಏನಂಗೆ ಸಿಮೇಕಿಲ್ಲ ಸಸಿ ಅಮ್ಮಂಗಾಗ್ಬಿಟ್ಟೈತಿ ಯಪ್ಪ ಅದೇನು ಬರುತ್ತೋ ಏನೋ ಅಮ್ಮಂಗಾಗೈತೆ ಕಣಮ್ಮ ನನಗಂತೂ ನೋಡೋಕ್ಕೆ ಅಡ್ಕೊಂಡು ಸಾಲದು ಏನಂಗೆ ಸೊಸೆನೋ ಅತ್ತೆ ಸೊಸೆ ಯಪ್ಪ ನೋಡಬೇಕು ಅದಕ್ಕೆ ಬರುತ್ತೆ ಹೇಳು ಒಂದಿನ ಹೊತ್ತು ನೋಡಿ ನನ್ನ ಕಣ್ಣೆದ್ರಿಗೆ ಅವಳಿಗೆ ಅಂಥದ್ದು ಬರುತ್ತೆ ಸುಮ್ಮನೆ ನನ್ನ ಕೆಣಿಕೊಂಡು ಜಗಳ ಮಾಡಕ್ಕೆ ಬಂದ್ಲಲ್ಲ ನನ್ನ ಕಣ್ಣೆದ್ರಿಗೆ ನೋಡು ಅವಳಿಗೆ ಅಂಥದ್ದು ಬರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಅವಳನ್ನ ಅದೇ ಬೇಕಲ್ಲ ಅವ್ರ ಅತ್ತಿಗೆ ನಾನು ಮಾತಾಡ್ಸಕ್ಕೆ ಬಂತ ಅವಕ್ಕ ಅಂತ ಹೇಳಿರೋದ ಇಷ್ಟ್ರಾಗೆ ಗೊತ್ತಾಗ್ತೈತೆ ಅವಳ ಬುದ್ಧಿ ಅವಳೆ ಎಂಥವಳು ಅವಳದೆಂಥ ಬುದ್ಧಿ ಅಂತ ಇಷ್ಟ್ರಾಗೆ ಗೊತ್ತಾಗ್ತೈತೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು